ಸಂಚಿಕೆಗೆ ಸ್ವಾಗತ. ಇಂದು ನಾವು ಅಧ್ಯಯನಗಳ ಪ್ರಕಾರ ಈಗಿನ ಮಕ್ಕಳಲ್ಲಿ ಮಿಸ್ ಆಗ್ತಾ ಇರುವ ಒಂದು ಎಸೆನ್ಷಿಯಲ್ ಸ್ಕಿಲ್ ಅಂದ್ರೆ ಪೇಷನ್ಸ್ ಅಥವಾ ತಾಳ್ಮೆ. ಪ್ರಸ್ತುತ ಮಕ್ಕಳಲ್ಲಿ ಈ ಆರ್ಟಿಫಿಷಿಯಲ್ ಡೋಪಮಿನ್ ಪ್ರಭಾವದಿಂದ ಎಲ್ಲಾನು ಅವ್ರಿಗೆ ಇನ್ಸ್ಟೆಂಟ್ ಆಗ್ಬೇಕಾಗ್ತಾ ಇರುತ್ತೆ. ಅವ್ರಿಗೆ ಹೊಟ್ಟೆ ಹಸಿವಾಯ್ತಾ, ಸ್ವಿಗ್ಗಿ ಮಾಡು, ಝೊಮ್ಯಾಟೊ ಮಾಡು, ತಕ್ಷಣ 2-3 ನಿಮಿಷದಲ್ಲಿ ನಿಮ್ಮ ಫುಡ್ ಆರ್ಡರ್ ಡೆಲಿವರಿ ಬರುತ್ತೆ. ಮನೇಲಿ ಏನಾದ್ರೂ ಖಾಲಿ ಆದ್ರೆ ಬ್ಲಿಂಕಿಟ್ ಮಾಡು, ಇನ್ಸ್ಟಾಮಾರ್ಟ್ ಅಲ್ಲಿ ಬುಕ್ ಮಾಡಿದ್ರೆ ತಕ್ಷಣ ಬಂದ್ಬಿಡುತ್ತೆ. ಅವರ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಇರಲ್ಲ ಅಲ್ಲಿ. ಅವ್ರು ಹೋಗಿ ಮಾಡಬೇಕು ಅದನ್ನ, ಪ್ರೋಸೆಸ್ ರಿಸಲ್ಟ್ ಮುಖ್ಯ ಆಗ್ತಾ ಇದೆ. ಪ್ರೋಸೆಸ್ ಮಿಸ್ ಮಾಡ್ಕೊಳ್ತೀವಲ್ಲ, ಇದು ಈ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಕಾಲದಲ್ಲಿ ನಾವು ನಮ್ಮ ಎಜುಕೇಶನ್ ಟೈಮಲ್ಲಿ ನಾವೇನಾದ್ರೂ ಟಿವಿ ಸೀರಿಯಲ್ ನೋಡ್ತಾ ಇದ್ವಿ, ಶನಿವಾರ ಭಾನುವಾರಕ್ಕೆ ನಾವು ಹೇಗೆ ಕಾಯ್ತಾ ಇದ್ವಿಲ್ಲ, ಆ ತರದಿಂದ ಶಕ್ತಿಮಾನ್ ಅನ್ನೋ ಸೀರಿಯಲ್ ಬರ್ದು ಒಂದು ವಾರ ಪೂರ್ತಿ ನೆಕ್ಸ್ಟ್ ಎಪಿಸೋಡ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸಂಡೇ ಬಂದ್ರೆ ಒಂದೇ ಫಿಲಮು, ವಾರಕ್ಕೆ ಒಂದು ಫಿಲಮು, ಚಿತ್ರಗೀತೆಗಳು ಈ ತರ ಬರೋದು. ಅದನ್ನ ನಾವು ಕಾಯ್ದು ನೋಡಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಆದ್ರೆ ಈಗಿನ ಮಕ್ಳಿಗೆ ಆಪ್ಷನ್ ಜಾಸ್ತಿ ಇರೋದ್ರಿಂದ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್, ಪ್ರೈಮ್ ವಿಡಿಯೋಸ್ ಸಬ್ಸ್ಕ್ರಿಪ್ಷನ್ ಬೈ ಮಾಡಿಬಿಟ್ರೆ ನಂಬರ್ ಆಫ್ ಎಪಿಸೋಡ್ಸ್ ನ ಕುಂತ ಜಾಗದಲ್ಲೇ ಎಲ್ಲಾದ್ರೂ ಅವ್ರು ನೋಡ್ಬೋದು. ಈ ಆಕ್ಸೆಸ್ ಇರೋದ್ರಿಂದ ಅವ್ರು ಯಾವುದಕ್ಕೂ ವೆಯ್ಟ್ ಮಾಡ್ಬೇಕಾಗಿಲ್ಲ, ಎಲ್ಲ ತಕ್ಷಣಕ್ಕೆ ಸಿಗ್ತಾ ಇದೆ. ಈ ಲೂಪ್ ಅಲ್ಲಿ ಸಿಕ್ಕಾಕೊಳ್ತಾ ಹೋದಾಗ ಇದೇ ಮುಂದೆ ದೊಡ್ಡ ಡೇಂಜರ್ ಆಗಿ ಪರಿಣಮಿಸ್ತಿದೆ ಮಕ್ಕಳಿಗೆ. ವಾಸ್ತವ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಲೈಫ್ ಅಲ್ಲಿ ಲರ್ನಿಂಗ್ ಇಸ್ ಸ್ಲೋ, ಗ್ರೋತ್ ಬೆಳವಣಿಗೆ ಅನ್ನೋದು ನಿಧಾನ, ಸಕ್ಸಸ್ ಇಸ್ ಸ್ಲೋ, ನಮ್ಗೆ ಯಶಸ್ಸು ಅನ್ನೋದು ಅದರದೇ ಆದ ಟೈಮ್ ತಗೊಳುತ್ತೆ. ಎಲ್ಲಾನು ಇನ್ಸ್ಟೆಂಟ್ ಆಗಿ ಆಗಲ್ಲ. ಆದ್ರೆ ಪ್ರಸ್ತುತ ಮಕ್ಕಳಿಗೆ ಎಲ್ಲಾನು ತಕ್ಷಣಕ್ಕೆ ಆ ರಿವಾರ್ಡ್ ಬೇಕು. ಅವ್ರು ಯಾವುದಕ್ಕೂ ಕಾಯಕ್ಕೆ ರೆಡಿ ಇಲ್ಲ. ಇದ್ರ ಪರಿಣಾಮನೇ ಫ್ರಸ್ಟ್ರೇಷನ್, ಆಂಗರು, ಎಮೋಷನಲ್ ವೀಕ್ನೆಸ್ ಇದು ಹೆಚ್ಚಾಗಿ ಕಾಣ್ತದೆ. ಆ ಮಕ್ಕಳು ಒಂದು ಇರಿಟೇಷನ್ ಮೂಡಲ್ಲೇ ಇರ್ತಾರೆ ಯಾವಾಗಲೂ. ಆದ್ರಿಂದ ಈ ಮಕ್ಕಳಲ್ಲಿ ಪ್ರಸ್ತುತ ನಾವು ತಾಳ್ಮೆನ ಬೆಳೆಸೋದಕ್ಕೆ ಪೋಷಕರಾಗಿ ನಾವೇನ್ ಮಾಡ್ಬೋದು? ಸೊ ಈ 5 ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ. ನಂಬರ್ 5, ಸ್ಟಾಪ್ ಇನ್ಸ್ಟೆಂಟ್ ಫಿಕ್ಸಿಂಗ್. ಮಕ್ಕಳಿಗೆ ಏನಾದ್ರೂ ತೊಂದರೆ ಆಯ್ತಾ ನೀವೇ ಹೋಗಿ ಫಿಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಲೆಟ್ ದೆಮ್ ಲರ್ನ್ ದೇರ್ ಲೆಸನ್. ನಂಬರ್ 4, ಇಂಟ್ರೊಡ್ಯೂಸ್ ವೈಟಿಂಗ್ ಮೂಮೆಂಟ್ಸ್. ಕೇಳಿದ್ದನ್ನ ಕೇಳಿದ ತಕ್ಷಣನೇ ಕೊಡಿಸ್ಬೇಡಿ. ಈ ಜಂಕ್ ಫುಡ್ ಇರ್ಬೋದು, ಸ್ಕ್ರೀನ್ ಟೈಮ್ ಇರ್ಬೋದು, ಪ್ಯಾಕೆಟ್ಸ್ ಫುಡ್ ಇರ್ಬೋದು, ಹೊರಗಡೆ ಊಟಕ್ಕೆ ಹೋಗೋದು ಕಾಯಿಸಿ. ಏನಾದ್ರೂ ಅಕೇಶನ್ಸ್ ಇಂಥ ಟೈಮಿಗೆ ಮಾತ್ರ ಇದನ್ನ ಕೊಡಿಸ್ತೀನಿ. ಮಗು ಏನೋ ಥಿಂಕ್ ಡಿಮ್ಯಾಂಡ್ ಇರ್ತಾ, ನೀನ್ ಬರ್ಡೇ ಟೈಮ್ ಕೊಡ್ತೀನಿ ಅಂದ್ರೆ ಅದೊಂದು ವರ್ಷ ಪೂರ್ತಿ ಅದನ್ನ ಆನ್ ಮಾಡಕ್ಕೆ ಕಾಯ್ಬೇಕು ಮಗು. ನಂಬರ್ 3, ರೆಡ್ಯೂಸ್ ಓವರ್ ಸ್ಟಿಮ್ಯುಲೇಷನ್. ಮಕ್ಕಳನ್ನ ಆದಷ್ಟು ರಿಯಲ್ ಪೀಪಲ್, ರಿಯಲ್ ಲೈಫ್ ಸಿಚುವೇಶನ್ ಫೇಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಹೋಗಿ. ನೀವೇ ಎಲ್ಲಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ ಇದೆ, ಅವ್ರನ್ನ ಇನ್ವಾಲ್ವ್ ಮಾಡಿ, ಕರ್ಕೊಂಡು ಹೋಗಿ. ಹಬ್ಬ ಹರಿದಿನಗಳಲ್ಲಿ ಪ್ರಿಪ್ರೇಷನ್ ಅಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿ. ನಂಬರ್ 2, ಅವ್ರು ಕೇಳಿದ್ದನ್ನ ಪಡ್ಕೊಳ್ಳೋದಕ್ಕೆ ಆನ್ ಮಾಡ್ಬೇಕು. ಅವರು ಎಫರ್ಟ್ ಹಾಕ್ಬೇಕು. ಆನ್ ಮಾಡಕ್ ನಾವು ಅವ್ರನ್ನ ಎನ್ಕರೇಜ್ ಮಾಡ್ಬೇಕು. ಮನೇಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡಿಸಿ, ನೀ ಈ ಕೆಲಸ ಮಾಡಿದ್ರೆ ಇಷ್ಟು ನಿಮ್ಗೆ ಪಾಕೆಟ್ ಮನಿ ಸಿಗುತ್ತೆ, ಈ ರೀತಿ ಎನ್ಕರೇಜ್ ಮಾಡಿ. ಅವ್ರಿಗೆ ಅವಾಗ ಕೇಳಿದ್ದು ರ್ಯಾಂಡಮ್ ಆಗಿ ಸಿಗಲ್ಲ. ಮೊನ್ನೆ ನಾ ಅರ್ಲಿ ಮಾರ್ನಿಂಗ್ ಮೆಟ್ರೋ ಹತ್ರ ಆದಾಗ ಒಂದು ಮಗು, 5ನೇ ಕ್ಲಾಸ್ ಮಗು ಅನ್ಸುತ್ತೆ, ನ್ಯೂಸ್ ಪೇಪರ್ ಏಜೆನ್ಸಿ ಅವ್ರನ್ನ ಹುಡುಕೋ ಬಂದಿತ್ತು. ಅಲ್ಲಿರೋರು ಕೇಳಿದ್ವಿ, ಯಾಕಪ್ಪ ಇಷ್ಟೊತ್ತಿಗೆ ಬಂದಿದೆ ಅಂತ. ನಾನು ಕೆಲಸ ಮಾಡಬೇಕು, ನನಗೆ ಪೇಪರ್ ಹಾಕ್ತೀನಿ, ಕೆಲಸ ಕೊಡಿ ಅಂತ. ಸೊ ಇದನ್ನ ಆದಷ್ಟು ಎನ್ಕರೇಜ್ ಮಾಡಿ. ಅದು ಮಕ್ಕಳಿಗೆ ಲೈಫ್ ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್ ಕೊಡ್ತಾ ಹೋಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಂಬರ್ 1, ತಾಳ್ಮೆ. ನೀವು ಫಸ್ಟ್ ಅಭ್ಯಾಸ ಮಾಡಿ. ಎಂಥ ಸಿಚುಯೇಷನ್ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ, ಬೇರೆ ಬೇರೆ ಸಿಚುಯೇಷನ್ಗಳಲ್ಲಿ ನೀವು ಎಷ್ಟು ಪೇಷನ್ಸ್ ಇಂದ ಅದನ್ನ ಹ್ಯಾಂಡಲ್ ಮಾಡ್ತೀರಾ. ಮಿರರ್ ಇಂಪ್ಯಾಕ್ಟ್, ಮಿರರ್ ನ್ಯೂರಾನ್ಸ್ ಅಲ್ಲಿ ಇದು ಮಗು ಆಟೋಮೆಟಿಕ್ ಆಗಿ ಕಲಿತಾ ಹೋಗುತ್ತೆ. ಧನ್ಯವಾದಗಳು.